ಮಕ್ಕಳು ದೇವರ ಸಮ, ದೇವರು ಮಕ್ಕಳ ಸಮ. ದೇವರು ಮಕ್ಕಳಿಗೆ ಏನು ವ್ಯತ್ಯಾಸ ಇಲ್ಲ. ಮಕ್ಕಳು ಮಕ್ಕಳು ಅಂತೀವಿ ಯಾಕೆ ಅಂದರೆ ಅವರು ನಿರಹಂಕಾರ, ಅವರಿಗೆ ಐಡೆಂಟಿಟಿ ಇಲ್ಲ, ಬುದ್ಧಿ ಶುದ್ಧವಾಗಿದೆ, ನಿರ್ಮಲ ಮನಸ್ಸು, ಇನ್ನೊಸೆನ್ಸ್ ಅಂತ ಹೇಳ್ತೀವಿ. ಪೂರ್ಣವಾದ ಒಂದು ನಿರ್ಮಲವಾದ ಸ್ವರೂಪ, ಅದನ್ನು ದೇವರು ಅನ್ನೋದು ನಾವು. ದಟ್ ಪ್ಯೂರಿಟಿ, ಇನ್ನೊಸೆನ್ಸ್, ಕ್ಲಾರಿಟಿ. ಆ ಮಕ್ಕಳಿಗೆ ಏನೋ ತಮ್ಮದೇ ಆದ ಪ್ರಪಂಚ. ಇದನ್ನು ಡಿ ವಿ ಜಿ ಅವರು ವಿಶ್ವ ಲೀಲೆಗೆ ಹೋಲಿಸ್ತಾರೆ. ಹೇಗೆ ಆ ಬ್ರಹ್ಮ ಇಲ್ಲಿ ನಮ್ಮೊಳಗಡೆ ಅಹಂ ಬ್ರಹ್ಮಾಸ್ಮಿ, ನಮ್ಮೊಳಗೆ ಬ್ರಹ್ಮ, ಅವನು ಹೇಗೆ ಈ ಮಾಯೆ ಅನ್ನುವ ಶರೀರದಲ್ಲಿ ಮನಸ್ಸಿನ ಜೊತೆ ಮಾಯೆ, ಮನಸ್ಸು ಮಾಯೆ ಶರೀರದಲ್ಲಿ ಸೇರಿಕೊಂಡು ಹೇಗೆ ತಲ್ಲೀನವಾಗಿ ಆಟ ಆಡ್ತಾ ಇದ್ದಾನೆ. ಇಲ್ಲ ಪರಬ್ರಹ್ಮ ದೊಡ್ಡದಾಗಿ ತಗೊಂಡು ಇಡೀ ವಿಶ್ವವನ್ನ ಈಗ ಆಡಿಸ್ತಾ ಇದ್ದಾನೆ. ಒಂದು ಸ್ಮಾಲ್ ಪಿಕ್ಚರ್ನಲ್ಲೂ ನೋಡ್ಬೋದು, ಬಿಗ್ ಪಿಕ್ಚರ್ನಲ್ಲೂ ನೋಡ್ಬೋದು. ಇವರು ಏನು ಹೇಳ್ತಾರೆ ಅಂದರೆ, ಒಂದು ಮಗು ಹಿಂದಿನ ಕಾಲದಲ್ಲೆಲ್ಲ ಕಲ್ಲಿನೊಂದು ಸ್ಲೇಟ್ ಬರೋದು, ಹಲಿಗೆ ಅಂತಿದ್ವಿ ಅದಕ್ಕೆ, ಕಲ್ಲಿಂದು. ಅದು ಒಡೆದು ಬಿಟ್ಟಾಗ ಆ ಮಗು ಅದನ್ನು ಜೋಡಿಸಿ ಮತ್ತೆ ಚೌಕಟ್ಟಲ್ಲಿ ಹಾಕೋಕ್ಕೆ ಅದ್ರ ಪಾಡ್ಗೆ ಅದು ಯಾವ ರೀತಿ ಆಯಾಸ ಪಡ್ತಾ ಇದೆ, ಅದನ್ನೇ ಸುತ್ತಮುತ್ತ ಇರೋದನ್ನೆಲ್ಲ ಮರೆತು ಬಿಟ್ಟಿದೆ. ಅದು ಒಂದು ಮಗುನ ಕಲ್ಪಿಸ್ಕೊಳ್ಳಿ. ಆ ಥರ ಬ್ರಹ್ಮ ಎಲ್ಲವನ್ನೂ ಜೋಡಿಸ್ತಾ ಇದ್ದಾನೆ, ಒಡೆದಿರೋದನ್ನೆಲ್ಲ ಅಂತ ಅನಿಸುತ್ತೆ. ಅಷ್ಟು ಪಿಕ್ಚರೈಸ್ ಮಾಡಿ ಬರೆದಿದ್ದಾರೆ. ಬರೆವ ಹಲಗೆಯ ನೊಡೆದು ಬಾಲಕನು ತಾನದನು ಮರಳಿ ಜೋಡಿಪೆನೆನ್ನುತ್ತ ಆಯಾಸಗೊಳ್ಳುತ್ತ ಸರಿ ಚೌಕಗೈವಾಟದಲ್ಲಿ ಜಗವ ಮರೆವಂತೆ ಪೊರಬೊಮ್ಮ ಸೃಷ್ಟಿಯರಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ನೋಡಿ. ಬರೆವ ಹಲಗೆಯನ್ನು ಒಡೆದ ಬಾಲಕನು ತಾನದನು ಮರಳಿ, ತಾನೇ ಒಡೆದು ಮರಳಿ ಜೋಡಿಪೆನೆನ್ನುತ್ತ ಆಯಾಸಗೊಳ್ಳುತ್ತ ಸರಿ ಗೈವಾಟದಲ್ಲಿ, ಸರಿ ಚೌಕಟ್ಟಲ್ಲಿ ಮಾಡುವ ಆಟದಲ್ಲಿ ಜಗವ ಮರೆತಂತೆ ಪರಬೊಮ್ಮ ಸೃಷ್ಟಿಯಲ್ಲಿ. ಇದನ್ನ ಪಿಕ್ಚರೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ತಾನೇ ಎಲ್ಲ ಕೆಡಿಸ್ಬಿಟ್ಟು ಈ ಮಕ್ಕಳು ಪಜಲ್ ಮಾಡುವಾಗ ಎಲ್ಲ ಆಟ ಕೆಡಿಸ್ಬಿಟ್ಟು ಮತ್ತೆ ಜೋಡಿಸ್ತಾರಲ್ಲ, ಇದನ್ನು ಕಲ್ಪಿಸ್ಕೊಳ್ಳಿ. ಈ ರೀತಿ ಬ್ರಹ್ಮ ಆಡ್ತಾ ಇದ್ದಾನೆ ಅಂದರೆ, ಒಂದೊಂದು ಸತಿ ಸಾಲಿಟೇರ್ ಅಂತ ಒಂದು ಇಸ್ಪೇಟ್ ಆಟದಲ್ಲಿ ಬರುತ್ತೆ. ಅದಕ್ಕೆ ಇಬ್ಬರು ಬೇಕಿಲ್ಲ, ಒಬ್ಬರೇ ಆಡೋ ಆಟ, ಎಷ್ಟು ಹೊತ್ತಾದರೂ ಕಳೀಬಹುದು. ಆ ಥರ ಬ್ರಹ್ಮ ತಾನೇ ತಾನು ಒಬ್ಬನೇ ಆಡ್ತಾ ಇದ್ದಾನೆ. ತನ್ನ ಕಥೆನ ಈ ಒಂದು ಜೀವರಾಶಿಯಲ್ಲಿ ಆಡ್ತಾ ಆಡ್ತಾ ತಾನೇ ಎಲ್ಲ ಆಗಿ ಮರೆತು ಬಿಟ್ಟಿದ್ದಾನೆ ಅನ್ನಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಚೀಟಿ ಆಟದ ಬಿನದಿ ತಾನೋರ್ವ ತಾನೋರ್ವ ಇನ್ನೊಬ್ಬ ಇದ್ದಾನೆ ಅಂತ, ತಾನೋರ್ವ ನಿರ್ವರವೋಲ್ ಆಟವಾಡುತ್ತಲಿ ತನವ ಮರೆವ ಮಾಟದಲ್ಲಿ ಬೊಮ್ಮನು ತನ್ನೇಕತೆಯ ಜೀವ ಪಾಟಿಯಲ್ಲಿ ಮರೆತಿವನು. ಜೀವರಾಶಿಯಲ್ಲಿ ತನ್ನ ಏಕತೆಯ ಜೀವರಾಶಿಯಲ್ಲಿ ಮರೆತಿವನು. ಒಬ್ಬನೇ ಆಡ್ತಾ 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 ಈ ಜೀವರಾಶಿಯಲ್ಲಿ ತನ್ನನ್ನು ಮರೆತೇ ಬಿಟ್ಟಿದ್ದಾನೆ. ಇನ್ನೊಬ್ರ ಜೊತೆಲಿ ಆಟ ಆಡ್ತಿದ್ದಾರೆ ಅನ್ನೋದು ಭ್ರಮಿಸ್ಕೊಂಡ್ಬಿಟ್ಟಿದ್ದಾನೆ. ಅವನು ಎರಡೂ ಆಟ ತಾನೊಬ್ಬನೇ ಆಡ್ತಾ ಇದ್ದಾನೆ. ಚೀಟಿ ಆಟದ ಬಿನದಿ ಇನ್ನೋರ್ವರು ಇರಲ್ ಆಟವಾಡುತ್ತಲಿ ತಾನೊಬ್ಬನೇ ಇದ್ದೀನಿ ಅನ್ನೋದನ್ನ ಮರೆವ ಮಾಟದಲ್ಲಿ ಬೊಮ್ಮನು ತನ್ನ ಕಥೆಯ ಜೀವ ಪಾಟಿಯಲ್ಲಿ ಮರೆತಿಹನು. ಈ ಕಥೆನಲ್ಲಿ ಜೀವರಾಶಿನಲ್ಲಿ ತಾನು ಮರೆತು ಹೋಗ್ಬಿಟ್ಟಿದ್ದಾನೆ. ಇದನ್ನ ಮರ್ತಿದಾನ ಅಂತ ಹೇಳಲ್ವಾ, ಅಥವಾ ಅವನು ಮರ್ತಂಗಿದಾನ? ಎರಡರಲ್ಲಿ ಡಿಫ್ರೆನ್ಸ್. ನಾವು ಮರ್ತಿರ್ಬೋದು, ಮರ್ತಂಗಿರ್ಬೋದು. ಮರ್ತಂಗಿದಾನೆ ನೋಡಿ. ಮರೆತಿಹನೆ ಬೊಮ್ಮ, ಮರೆತಿಲ್ಲ, ಮರೆತ ಒಲಿಹನು, ಮರೆತ ಹಾಗಿದ್ದಾನೆ. ಯಾವ ಟೈಮ್ನಲ್ಲಿ ಬೇಕಾದ್ರೂ ಅವ್ನು ಆಕ್ಟಿವ್ ಆಗಬಹುದು. ಅವನು ಗೊತ್ತಿದ್ದು ಮಾಡ್ತೀಯಾನೆ. ನಾಟಕ ಮಾಡಬೇಕು, ನಾಟಕದಲ್ಲಿ ಸಿಕ್ಕಾಕೊಂಡ್ರೆ ನಾವು ಮೈ ಮರೆತು ಬಿಡ್ತೀವಿ. ನಾಟಕ ಮಾಡ್ತಿದ್ದೀನಿ ಅಂತ ನಮಗೆ ಗೊತ್ತಾಗಬೇಕು. ವಿ ಶುಡ್ ಬಿ ಅವೇರ್ ಆಫ್ ಅವರ್ ರೋಲ್.
ಹಾಗೆ ಈ ಮೈ ಮರ್ತಿದ್ದೀನಿ ಅಂತ ಅನ್ಕೊಂಡಿದ್ದಾನವನು, ಮರ್ತಂಗಿದ್ದಾನೆ ಆದರೆ ಮರ್ತಿಲ್ಲ. ಮರೆತಿಹನೇ ಬೊಮ್ಮ, ಮರೆತಿಲ್ಲ, ಮರೆತೊಲಿಹನು, ಮರೆತಂತೆ ಕಾಣ್ತಾ ಇದ್ದಾನೆ. ಧರಿಸಿ ಜೀವಾಕೃತಿಯ ಜಗದಿ ತನ್ನನ್ನೇ ತಾನ್ ಅರಸಿಕೊಳ್ಳುವ ಒಲಿಹುದು. ಅಂದರೆ ತನ್ನಂತಾನೇ ಕಳ್ಕೊಂಡ್ಬಿಟ್ಟು ತನ್ನಂತಾನೇ ಹುಡುಕ್ತಾ ಇರೋದು. ಎಲ್ಲರೂ ಮಾಡ್ತಾ ಇರೋದು ಅದನ್ನೇನೆ. ದಟ್ ಫರ್ಗೆಟ್ಫುಲ್ನೆಸ್ ಈಸ್ ಬಾಯ. ವಿ ಹ್ಯಾವ್ ಫರ್ಗಾಟನ್ ಹೂ ವಿ ಆರ್. ನಾನೇನು ಅಂತ ಮರೆತುಬಿಟ್ಟು ನನ್ನನ್ನೇ ಹುಡುಕ್ತಾ ಇರೋದು. ನಾನು ಬ್ರಹ್ಮ ಆದರೆ ನನ್ನ ಬ್ರಹ್ಮ ನಾನು ಅನ್ನೋದು ಮರೆತುಬಿಟ್ಟು ನಾನು ಇದು ಅಂತ ಪಾತ್ರ ಹಾಕ್ಕೊಂಡು ಮರೆತು ಬಿಡೋದು. ಮರೆತಿಹನೇ ಬೊಮ್ಮ, ಮರೆತಿಲ್ಲ. ನಾವು ಕೂಡ ಪಾತ್ರ ತಗೋಬೇಕು, ಪಾತ್ರ ಮಾಡಬೇಕು. ಪಾತ್ರದಲ್ಲಿ ನಮ್ಮನ್ನು ಮರಿಬಾರ್ದು. ನಮಗೆ ಅರಿವಿರಬೇಕು ನಾವು ಪಾತ್ರ ಮಾಡ್ತಿದ್ದೀವಿ ಅಂತ. ಮರೆತಿಹನೇ ಬೊಮ್ಮ, ಮರೆತಿಲ್ಲ, ಮರಿತ ಒಲಿಹನು. ಧರಿಸಿ ಜೀವಾಕೃತಿಯ ಜಗದಿ ತನ್ನನ್ನೇ ತಾನ್ ಅರಸಿಕೊಳ್ಳುವ ಒಲಿಹುದು. ಸಿಕ್ಕರೆ ದೊರೆತವೋ ತೋರೆ ಸುಖ, ದೊರೆವರೆಗೆ ಆಯಾಸ, ದೊರೆವರೆಗೆ ಆಯಾಸವೋ ಮಂಕುತಿಮ್ಮ. ನಾವು ಒಳಗಡೆ ಸಿಕ್ಕಿಬಿಟ್ರೆ ಸುಖ. ದಟ್ ಇಂಟಿಗ್ರಿಟಿ, ದಟ್ ಯೂನಿಯನ್ ನಮಗೆ ನಾವು ಸಿಕ್ಬಿಟ್ಟಾಗ ಅಪ್ಪ ಇನ್ನೇನು ಬೇಕು. ದಟ್ ಅಲೋನ್ನೆಸ್ ಈಸ್ ದಿ ಅಲ್ಟಿಮೇಟ್. ನಮ್ಮ ಜೊತೆ ನಾವು ಸಿಕ್ಬಿಟ್ಟೆ. ಇಲ್ಲದೆ ಏಕಾಂಗಿಯಾಗಿ ಅಲಿತಾ ಇದ್ದರೆ ಹುಡುಕೊಂಡು ಅಲ್ಲಿವರೆಗೂ ಆಯಾಸ. ನನಗೆ ಜ್ಞಾಪಕ ಬರುತ್ತೆ ಅವನು ಯಾವ ರೀತಿ ಮಾಡ್ತಾ ಇದ್ದಾನೆ ಅಂದರೆ, ಒಳಗೆ ಇದ್ದಾನೆ, ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟೋ ಸತಿ ಈ ಕಣ್ಣ ಮುಚ್ಚಾಲೆ ಆಟ ಅನಿಸುತ್ತೆ ನನಗೆ. ಎಲ್ಲೋ ಇಲ್ಲಿದೆ ಅನಿಸುತ್ತೆ, ಅಲ್ಲಿ ಹೋದರೆ ಅಲ್ಲಿ ಇರಲ್ಲ. ಅಲ್ಲಿಂದ ಕರೆದಂಗಾಗತ್ತೆ ಈ ಕೃಷ್ಣ ಮತ್ತು ಗೋಪಿಕಾ ಸ್ತ್ರೀಯರ ಒಂದು ಕಣ್ಣ ಮುಚ್ಚಾಲೆ ಆಟದ ಥರ. ಮಕ್ಕಳು ಒಂದೊಂದ್ಸತಿ ಮಕ್ಕಳಿಗೆ ಅದೇ ರೀತಿ ನಾವು ಆಟ ಆಡಿಸಿದ್ರೆ ಮಕ್ಕಳು ಎಂಜಾಯ್ ಮಾಡ್ತಾರೆ. ಮಕ್ಕಳು ಒಂದೊಂದ್ಸತಿ ಆ ರೀತಿ ಆಡಿಸ್ತಾರೆ. ಬನ್ನಿರಾಡುವ ಕಣ್ಣ ಮುಚ್ಚಾಲೆ ಆಟವನ್ನು ಎನ್ನ ಅರಿಸಿ ಬನ್ನಿ, ನನ್ನ ಹುಡುಕಿ ಅಂತ. ಅಲ್ಲೇ ಇದೀನಿ ನೋಡಿ, ಇಲ್ಲೇ ಇದೀನಿ ನೋಡಿ ಅಂತ ಈ ಕಡೆ ಹೋಗೋದು, ಆ ಕಡೆ ಕಾಣಿಸ್ಕೊಳ್ಳೋದು. ಎನ್ನ ನರಸಿ ಬನ್ನಿ ಮಕ್ಕಳಿರ ಬೇಗ. ಬನ್ನಿರಾಡುವ ಕಣ್ಣ ಮುಚ್ಚಾಲೆ ಆಟವನು ಎನ್ನ ನರಸಿ ಬನ್ನಿ ಮಕ್ಕಳಿರ ಬೇಗ. ಬನ್ನಿರಾಟವ ಬೇಡೆಂಬರನು ನಾನು ಬಿಡೆನು. ಯಾರನ್ನೂ ಬಿಟ್ಟಿಲ್ಲ ಈ ಆಟದಲ್ಲಿ, ಹುಡುಕ್ಲೇಬೇಕು. ಕೆಲವರು ಚೆನ್ನಾಗಿ ಮಾನಿಟರ್ ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಗ್ರೂಪ್ನಲ್ಲಿ ಆಡಿಸೋವಾಗ ಅವರು ಎಲ್ಲರನ್ನೂ ಪಾರ್ಟಿಸಿಪೇಟ್ ಮಾಡುವಾಗ ಮಾಡ್ತಾರೆ. ದಟ್ ಈಸ್ ದ ರಿಯಲ್ ಲೀಡರ್ಶಿಪ್. ಆ ಥರ ಬನ್ನಿರಾಟವ ಬೇಡರೆಂಬರನು ನಾ ಬಿಡೆನು ಎನ್ನುವ ಅಜ್ಜಿಯೋ ಬೊಮ್ಮ. ಒಂದು ಅಜ್ಜಿ ಆಟ ಅಂತಾರೆ. ಕಣ್ಣು ಕಟ್ಬಿಟ್ಟು ಅಜ್ಜಿ ಕಣ್ಣು ಮುಚ್ಚಾಲೆ ಆಟ ಆಡಿಸಲ್ವಾ, ಕಣ್ಣು ಮುಚ್ಚು ಎಲ್ಲ ಬನ್ನಿ ಅಂತ. ಆ ಥರ ಅಜ್ಜಿ ಬರಮ್ಮ ಅಂತ. ಅಂದರೆ ಎಷ್ಟು ಇದು ಸಹಜವಾಗಿ ಡೌನ್ ಟು ಅರ್ತ್ ಆಟಗಳಲ್ಲಿ ನಾವು ಬ್ರಹ್ಮನ ಜ್ಞಾನವನ್ನು, ವಿಶ್ವಲೀಲೆಯನ್ನು ಅವರು ತೋರಿಸ್ತಿದ್ದಾರೆ ಅನ್ನೋದು ಅಪ್ರಿಷಿಯೇಟ್ ಮಾಡಬೇಕು. ಬನ್ನಿರಾಡುವ ಕಣ್ಣ ಮುಚ್ಚಾಲೆ ಆಟವನು ಎನ್ನ ನರಸಿ ಬನ್ನಿ ಮಕ್ಕಳಿರ ಬೇಗ. ಬನ್ನಿರಾಟವ ಬೇಡವೆಂಬರನು ನಾಂ ಬಿಡೆನು ಎನ್ನುವ ಅಜ್ಜಿಯೋ ಬೊಮ್ಮ. ಮಾನಸವ ಚಿಂತೆ ಬಿಡಿದಂದೋರ್ವ ನೆರಡಾಗಿ. ಅಂದರೆ ಮಾನಸವ ಅಂದರೆ ಮನಸ್ಸು ಕೆಟ್ಟಿದ್ರೆ, ಅಥವಾ ನಾವು ಅವ್ರನ್ನ ಹೇಳ್ತೀವಿ ಹಿಸ್ಟರಿಕ್ ಪರ್ಸನಾಲಿಟಿ ಅಂತ ಅಥವಾ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ. ಮಕ್ಕಳು ಹಾಗೆ ಒಂದೊಂದ್ಸತಿ ಒಬ್ಬರೇ ಮಾತಾಡ್ಕೊಳ್ತಾ ಇರ್ತಾರೆ. ಸ್ವಲ್ಪ ಆಟ ಆಡಿಸಿ ಬಿಟ್ಬಿಟ್ರೆ ಅವ್ರಿಗೆ ಒಂದು ನಾವು ಜೊತೇಲಿ ಇದ್ದೀವಿ ಅಂತ ಪ್ರಾರಂಭದಲ್ಲಿ ಶುರು ಮಾಡೋದು, ಆಮೇಲೆ ನಮ್ಮನ್ನೇ ಮರ್ತ್ಬಿಟ್ಟಿರ್ತಾರೆ ಅವರು ಆಟದಲ್ಲಿ. ನಾವು ಸುಮ್ಮನೆ ನೋಡ್ತಾ ಕೂತಿರ್ಬೇಕಷ್ಟೆ. ಅವರು ಪ್ರಾರಂಭದಲ್ಲಿ ಹೇಳ್ತಾರೆ ಇಮ್ಯಾಜಿನ್ ದಿಸ್, ಇಮಿಟೇಟ್ ಮಾಡಿ, ಈ ಥರ ಊಹೆ ಮಾಡ್ಕೊಳ್ಳಿ, ನಿಮ್ಗೆ ಈ ರೋಲ್ ತಗೊಳ್ಳಿ ಅಂತ ಮಕ್ಕಳು ಆಡಿಸ್ತಾರೆ. ಟೀಚರ್ ರೋಲ್ ಮಾಡ್ಕೊಳ್ತಾರೆ, ಇನ್ನೊಂದು ರೋಲ್ ಮಾಡ್ತಾರೆ. ನಾವು ಪ್ರಾರಂಭದಲ್ಲಿ ನಾವು ಶುರು ಮಾಡಿಕೊಟ್ರೆ ಅವ್ರು ನಮ್ಮನ್ನೇ ಮರ್ತು ಬಿಡ್ತಾರೆ. ಅದು ಒಂಥರ ತಾನು ಅದರೊಳಗೆ ಬೇರೆಯವ್ರು ಮಾತಾಡ್ತಾ ಇದ್ದಾರೆ ಅಂತ ಇಬ್ಬರದು ಮಾತಾಡ್ತಾರೆ, ವಾದ ಮಾಡ್ತಾರೆ, ಟೀಚರ್ ಹೇಳ್ದಂಗೂ ಮಾಡ್ತಾರೆ, ಸ್ಟೂಡೆಂಟ್ ಹೇಳ್ದಂಗೂ ಮಾಡ್ತಾರೆ. ಎಲ್ಲ ಮಾನೋ ಆ್ಯಕ್ಟಿಂಗ್ ಆಗ್ತಾ ಇರ್ತಾರೆ ಮಕ್ಕಳೆಲ್ಲ. ಒಂದೊಂದ್ಸತಿ ಇನ್ವಾಲ್ವ್ ಆಗಿಬಿಟ್ಟಾಗ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಸುಮ್ಮನೆ ನಾವಿದ್ರೂ ಇಲ್ಲದೆ ಇದ್ದಂಗೆ ಇರಬೇಕು. ಆವಾಗ ಮಕ್ಕಳ ಆಟ ಅರ್ಥ ಆಗತ್ತೆ. ಹಾಗೆ ಬ್ರಹ್ಮ ಆಡ್ತಾ ಇರೋದು. ಮಾನಸವ ಚಿಂತೆ ಬಿಡಿದಂದೋರ್ವನ್ ಎರಡಾಗಿ. ಮನಸ್ಸು ಕೆಟ್ಟವರು ಇಬ್ಬರು, ಸ್ಪ್ಲಿಟ್ ಪರ್ಸನಾಲಿಟಿ ಬಂದಂಗೆ ಇಬ್ಬರು ಆಗ್ಬಿಟ್ಟು ತಾನದಾರೊಳೋ ವಾದಿಸುವಂತೆ ಬಾಯಿಂದೇನೋನೋ ನುಡಿಯುತ್ತಾ ಬೇರೆ ಯಾರೋ ಇದಾರೇನೋ ಅಂತ ತಾನೇ ಕಲ್ಪನೆ ಮಾಡಿಕೊಂಡು ಅವ್ರು ಹೇಳ್ತಾರೆ ಬಾಯಿನಲ್ಲಿ, ಸ್ಟಾರ್ಟಿಂಗ್ನಲ್ಲಿ ಕಲ್ಪಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ರೋಲ್ ಅಂತ. ಆ ಥರ ವಾದಿಸ್ತಾ
ನುಡಿಯುತ್ತಾ ಕೈ ಸನ್ನೆಗೈಯುವನು, ಭಾನ ಒಂದರೊಳೆರಡು ಮಂಕುತಿಮ್ಮ. ಭಾವ ಒಂದರಲ್ಲಿ ಎರಡು ಇರುತ್ತೆ ಅವರು ಮಾಡುವಾಗ. ಇದೆಲ್ಲ ನೋಡಿದಾಗ ಮಕ್ಕಳಲ್ಲಿ ನಾವು ನೋಡಿರ್ತೀವಿ, ಆದರೆ ಅದನ್ನು ಪರಿಗಣಿಸಿರಲ್ಲ. ದೇವರ ಆಟ ನೋಡಿದಂಗೆ ಇದೇ ಥರ ಪರಬ್ರಹ್ಮ ಆ ಲೀಲೆಯನ್ನು ಹೂಡಿ ಆಡ್ತಾ ಇರೋದು ಕೂಡ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ನಾವು ಬೆರೆತು ಅವ್ರಿಗೆ ಡಿಸ್ಟರ್ಬ್ ಮಾಡಿದೆ ಸುಮ್ಮನೆ ಅವ್ರ ಜೊತೆ ಇದ್ದು ನೋಡ್ತಾ ಇದ್ರೆ ಬ್ರಹ್ಮನ ಲೀಲೆಯನ್ನೇ ನಾವಲ್ಲಿ ನೋಡ್ಬೋದು ಅಂತ ಬಹಳ ಚೆನ್ನಾಗಿ 4 ಉದಾಹರಣೆಗಳಲ್ಲಿ ಹೇಳ್ತಾರೆ.